ಜಾಯಿಂಟ್ ಪೇಯ್ನ್, ಯಾವುದೇ ರೀತಿಯ ಜಾಯಿಂಟ್ ಪೇಯ್ನ್ ಇರಲಿ, ಈ ರೆಮಿಡಿನ ಟ್ರೈ ಮಾಡಿ, ನೋವು ನಿವಾರಣೆ ಆಗುತ್ತೆ. ತುಂಬ ಜನಕ್ಕೆ ಮಂಡಿ ನೋವು ಅಥವಾ ಕಾಲು ನೋವು ಅಥವಾ ಸೊಂಟ ನೋವು ಅಥವಾ ಯಾವುದೇ ರೀತಿಯ ಜಾಯಿಂಟ್ ಪೇಯ್ನ್ ಇರ್ಬೋದು, ತುಂಬ ಕಾಡ್ತಾ ಇರುತ್ತೆ. ಅದಕ್ಕೆ ಈ ಅಲೋವೆರಾದ ಒಂದು ಮನೆಮದ್ದನ್ನು ಟ್ರೈ ಮಾಡಿ, ತುಂಬಾ ಒಳ್ಳೆಯದು. ಇದಕ್ಕೆ ನಾನು ತೊಗೊಂಡಿದ್ದೀನಿ ಫ್ರೆಶ್ ಅಲೋವೆರಾವನ್ನು ತೊಗೊಂಡಿದ್ದೀನಿ. ಅಲೋವೆರಾವನ್ನು ತೊಗೊಂಡು ಅದನ್ನು ತೊಳೆದ್ಬಿಟ್ಟು ಸೈಡನ್ನು ಮಾತ್ರ ಕಟ್ ಮಾಡ್ಕೊಳ್ಳಿ. ಸಿಪ್ಪೆ ಎಲ್ಲ ಹಾಗೆ ಬಿಟ್ಟಿದ್ದೀನಿ. ನಂತರ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಿಮ್ಮೆಲ್ರಿಗೂ ಗೊತ್ತು, ಅಲೋವೆರಾದಲ್ಲಿ ಉತ್ತಮವಾದ ಔಷಧೀಯ ಗುಣಗಳಿದೆ. ಇದನ್ನು ಹೊಟ್ಟೆಗೂ ಕೂಡ ಹಾಗೆ ಸೇವಿಸ್ತಾರೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಸೇವನೆ ಮಾಡಿದ್ರೆ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಅಲೋವೆರಾವೆಲ್ಲ ನೀವು ತೊಗೋಬೇಕಂದ್ರೆ ಅದನ್ನು ಫಸ್ಟು ಗಿಡದಿಂದ ಕಿತ್ತ ಮೇಲೆ ಅದನ್ನು ಹಾಗೆ ನೇರವಾಗಿ ಇಡಬೇಕು. ಅಂದರೆ ಅದರಲ್ಲಿ ಒಂದು ಎಲ್ಲೋ ಅಂಶ ಇರುತ್ತೆ, ಎಲ್ಲೋ ಕಲರ್ ಬರುತ್ತೆ. ಆ ಜೆಲ್ಲೆಲ್ಲ ಹೊರಗಡೆ ಹೋಗಿಬಿಡಬೇಕು. ಆಮೇಲೇ ನೀವು ಅದನ್ನು ಬಳಸಬೇಕು. ಯಾವಾಗಲೂ ಅಲೋವೆರಾವನ್ನು ಕಟ್ ಮಾಡ್ಕೊಂಡಿದ್ದ ತಕ್ಷಣ ಅದನ್ನು ಹೇಗೆ ಕಟ್ ಮಾಡಿರ್ತೀರೋ ಹಾಗೆ ಇಟ್ಟರೆ ಅದ್ರ ಒಳಗಡೆ ಇರೋವಂಥ ಆ ಜೆಲ್ಲು ಹೊರಗಡೆ ಹೊರಟೋಗುತ್ತೆ. ಎಲ್ಲೋ ಕಲರ್ ಇರುತ್ತೆ. ಅದು ಹೋದ್ಮೇಲೆ ನೀವು ಸ್ಕಿನ್ನಿಗಿರಲಿ, ಹೇರಿಗಿರಲಿ ಅಥವಾ ಯಾವುದೇ ರೆಮಿಡಿಗಿರಲಿ ನಂತರ ಯೂಸ್ ಮಾಡಬೇಕು. ನೋಡಿ, ಚಿಕ್ಕದಾಗಿ ಅಲೋವೆರಾವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣದಲ್ಲೂ ಕೂಡ ಉತ್ತಮವಾದ ಔಷಧೀಯ ಗುಣಗಳಿದೆ. ಉರಿಯೂತವನ್ನು ಇದು ಕಡಿಮೆ ಮಾಡುತ್ತೆ. ನೋವನ್ನು ಕಡಿಮೆ ಮಾಡೋದಕ್ಕೆ ಇದು ತುಂಬ ಸಹಕಾರಿ. ನಂತರ 1 ಚಮಚದಷ್ಟು ಶುದ್ಧವಾದ ಹರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹರಳೆಣ್ಣೆ ಕೂಡ ಅಷ್ಟೇ ನಮ್ಮ ಜಾಯಿಂಟ್ ಪೇಯ್ನ್ ನಿವಾರಣೆಗೆ ತುಂಬ ಸಹಕಾರಿ, ಬೋನ್ಸಿಗೆ ತುಂಬಾ ಒಳ್ಳೆಯದು. ಶುದ್ಧವಾದ ಹರಳೆಣ್ಣೆ ಬೇಕು ಅಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಹತ್ರ ಶುದ್ಧವಾದ ಹರಳೆಣ್ಣೆ ಸಿಗುತ್ತೆ. ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ನೋಡಿ, ಎಲ್ಲವನ್ನು ನೀರನ್ನು ಹಾಕದೆ ಹಾಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ನೀರನ್ನು ಹಾಕಬೇಡಿ, ಹಾಗೆ ನೈಸಿಗೆ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಒಂದು ಒಳ್ಳೆ ರೆಮಿಡಿ. ಇನ್ಸ್ಟೆಂಟಾಗಿ ನಿಮಗೆ ನೋವು ನಿವಾರಣೆ ಆಗೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಜೊತೆಗೆ ನಿಮಗೆ ಜಾಯಿಂಟ್ಸಲ್ಲಿ ಏನಾದರೂ ಪೇಯ್ನ್ ಇತ್ತಂದರೆ ನಮ್ಮ ಹತ್ರ ಜಾಯಿಂಟ್ ಪೇಯ್ನ್ ಆಯಿಲ್ ಕೂಡ ಸಿಗುತ್ತೆ. ಸೊ ನೀವು ತೊಗೊಳ್ಬೋದು. ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ ಮುಖಾಂತರ. ನಮ್ಮದೇ ಪ್ರಾಡಕ್ಟು, ನಾವೇ ಪ್ರಿಪೇರ್ ಮಾಡಿರುವಂಥದ್ದು. ನೋಡಿ, ಈಗ ಇದನ್ನು ಒಂದು ಪಾತ್ರೆಯಲ್ಲಿ, ತಳ ದಪ್ಪ ಇರುವಂತಹ ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡಿಕೊಳ್ಬೇಕು. ಚೆನ್ನಾಗಿ ನಿಧಾನವಾಗಿ ತಿರುಗಿಸ್ಬಿಟ್ಟು ಸಣ್ಣ ಉರಿಯಲ್ಲೇ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ನೋಡಿ, ಹೀಗೆ ಹಸಿ ಸ್ಮೆಲ್ ಹೋಗಬೇಕು. ಈ ರೀತಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಜಸ್ಟ್ ಒಂದು 5 ನಿಮಿಷದ ಒಳಗಡೆ ಮುಗಿದೋಗುತ್ತೆ ನಿಮಗೆ ಇದು. ನೋಡಿ, ಹೀಗೆ ತುಂಬ ಸೀದೋಗೋದೆಲ್ಲ ಬೇಡ. ತಳ ಹಿಡಿತಿದೆ ಅಂದಾಗ ನೀವು ಆಫ್ ಮಾಡ್ಕೊಳ್ಳಿ. ನಂತರ ನೋಡಿ, ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಎಲ್ಲಿ ನಿಮಗೆ ಪೇಯ್ನ್ ಇದೆಯೋ ಅಲ್ಲಿ ಈ ರೀತಿ ಅಪ್ಲೈ ಮಾಡಿ. ಈ ರೀತಿ ಅಪ್ಲೈ ಮಾಡಿ 1 ಅವರ್ ಬಿಟ್ಟು ನೀವು ವಾಶ್ ಮಾಡ್ಕೊಳ್ಬಹುದು. ನೋಡಿ, ಹೀಗೆ ಅಪ್ಲೈ ಮಾಡಿ. ತುಂಬಾ ಪೇಯ್ನ್ ಇದೆ ಅಂದರೆ ನೋಡಿ, ಅಪ್ಲೈ ಮಾಡ್ತೀರಿ ಅಲ್ವಾ, ಒಂದು 5-10 ನಿಮಿಷ ಹಾಗೆ ಬಿಟ್ಬಿಡಿ. ಆಮೇಲೆ ಮತ್ತೆ ಇನ್ನೊಂದು ಲೇಯರ್ ಅದ್ರ ಮೇಲೇ ಅಪ್ಲೈ ಮಾಡಿ. ಸ್ವಲ್ಪ ಒಂಚೂರು ತಿಕ್ಕಾಗಿ ಇನ್ನೊಂದು ಲೇಯರನ್ನು ಅಪ್ಲೈ ಮಾಡ್ಕೊಳ್ಳಿ. ನಂತರ 1 ಗಂಟೆ ಅಥವಾ 1.5 ಗಂಟೆ ಆ ಥರ ಬಿಟ್ಟು ನೀವು ವಾಶ್ ಮಾಡ್ಕೊಳ್ಬಹುದು. ಈ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀರ ಅಲ್ವಾ, ಅದನ್ನು ಉಳಿದ್ರೆ ಫ್ರಿಜ್ಜಲ್ಲಿ ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೀವು ಅಪ್ಲೈ ಮಾಡ್ಕೊಳ್ಳುವಾಗ, ನೆಕ್ಸ್ಟ್ ಡೇ ಅಪ್ಲೈ ಮಾಡ್ಕೊಳ್ಳುವಾಗ ಇನ್ನೊಂದು ಚೂರು ಬಿಸಿ ಮಾಡಿ, ಬೇಕಿದ್ರೆ ಸ್ವಲ್ಪ ಬಿಸಿ ಇರಬೇಕಾದ್ರೇ ಬೆಚ್ಚಗಿರುವಾಗ ಅಪ್ಲೈ ಮಾಡ್ಕೊಳ್ಳಿ. 1 ವಾರ ಬಳಸಿ ನೋಡಿ, ಪೇಯ್ನು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನನ್ನ ಒಂದು ಚಾನಲಲ್ಲೇ ನಿಮಗೆ ಜಾಯಿಂಟ್ ಪೇಯ್ನ್ಗೆ ಮುದ್ರೆ ಮತ್ತು ಎಕ್ಸಸೈಸ್ ಕೂಡ ತಿಳಿಸಿದ್ದೀನಿ. ಫ್ರೀ ಇದ್ದಾಗ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.